ವೆಲ್ಕಮ್ ಟು ಹೈ ಫೈ ಸ್ಪೇಸ್ ಮೈ ಫ್ರೆಂಡ್ಸ್ ಬಾಂಡ್ ಟು ಚೇಂಜ್ ದ ವರ್ಲ್ಡ್ ಅಂತಂದರೆ ಈ ಪ್ರಪಂಚದಲ್ಲಿ ತುಂಬ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಹಣದ ಅಭಾವ, ಹಣದ ಬರ. ದುಡ್ಡೇ ದೊಡ್ಡಪ್ಪ ಅಂತ ಒಂದು ಸಿನಿಮಾ ಬಂದಿತ್ತು ಸುಮಾರು ವರ್ಷದ ಕೆಳಗೆ. ಕಾಸಿದ್ರೆ ಕೈಲಾಸ, ಈ ಥರ ಸುಮಾರು ದುಡ್ಡು 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 ಅನ್ನೋ ರೀತಿಯಲ್ಲಿ ಸುಮಾರು ಸಿನಿಮಾಗಳು ಬಂದಿದೆ. ಯಾಕದೆಲ್ಲ ಆ ಥರ ತೆಗೆದಿದ್ದಾರೆ ಅಂತಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಆ ದುಡ್ಡಿಲ್ಲದೆ ನಮಗೆ ಜೀವನವೇ ಇಲ್ಲ ಅಂತ. ಸೊ ಆ ದುಡ್ಡನ್ನು ಗಳಿಸ್ಬೇಕು ಅಂತಂದರೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ, ಎಷ್ಟು ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಒದ್ದಾಡ್ತೀವಿ. ಆದರೆ ದುರದೃಷ್ಟವಶಾತ್ ನಮಗೆ ಬರೀ ಕೈಯಿಂದ ಇನ್ನೂ ದುಡ್ಡು ಕಳ್ಕೊಳ್ಳುವಂತಹ ಪರಿಸ್ಥಿತಿನಲ್ಲೇ ಇನ್ನೂ ಒದ್ದಾಡ್ತಾ ಕೂತಿದ್ದೀವಿ. ಸಾವಿರಾರು ರೂಪಾಯಿಗಳೇ, ಲಕ್ಷಾಂತರ ರೂಪಾಯಿಗಳೇ ಕಳ್ಕೊಂಡಿರೋದಷ್ಟೇ ಅಲ್ಲದೆ ಒಂದು ನಂಬಿಕೆಯನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ. ಒಂದು ಆಶಾ ಅಂತ ಹೇಳ್ತೀವಲ್ಲ, ಹೋಪ್, ಅಯ್ಯೋ ಇನ್ನು ಮುಂದಕ್ಕಾದರೂ ನಮ್ಗೆ ಒಳ್ಳೇದಾಗತ್ತೆ ಅಂತ ಆ ಹೋಪ್ ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ. ಭಯದಲ್ಲಿ ಬಾಳ್ತಾ ಇದ್ದೀವಿ. ಇವಾಗ ನಾನು ನಿಮಗೆ ಒಂದು ಸಿಸ್ಟಮ್ ತಂದಿದ್ದೀನಿ ನನ್ನ ಸ್ನೇಹಿತರೆ. ಈ ಸಿಸ್ಟಮ್ನಲ್ಲಿ ನಿಮಗೆ ಚೀಟಿಂಗ್ ಅನ್ನೋದು ಇಲ್ಲವೇ ಇಲ್ಲ, ಫ್ರಾಡ್ ಅನ್ನೋದಿಲ್ಲ, ಯಾವುದೇ ರೀತಿಯ ಸ್ಕ್ಯಾಮು ಇಲ್ಲ. ಸೊ ಈ ಸಿಸ್ಟಮ್ನಲ್ಲಿ ಫಸ್ಟ್ ಆಫ್ ಆಲ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ಕಂಪನಿ ಇಲ್ಲ. ಕಂಪನಿ ಇದ್ದಾಗ ಅದರ ಓನರು ತನ್ನ ಬಗ್ಗೆ, ತನ್ನ ಕಂಪನಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ತಾನು ಚೆನ್ನಾಗಿದ್ರೆ ಸಾಕು, ತನಗೆ ಒಳ್ಳೇದಾದರೆ ಸಾಕು ಅಂತ ನೋಡ್ತಾನೆ. ಇಲ್ಲಿ ಅಂಥದ್ದು ಯಾವುದೂ ಇಲ್ಲ. ಬಿಸ್ನೆಸ್ ಏನು ಮಾಡ್ತಿಲ್ಲ, ಗ್ಯಾಂಬ್ಲಿಂಗು, ಲಾಟ್ರಿ, ಬೆಟ್ಟಿಂಗ್ ಇಲ್ಲ, ಟ್ರೇಡಿಂಗು, ಮೈನಿಂಗ್ ಇಲ್ಲ, ಫಾರೆಕ್ಸು, ಶೇರ್ಸು, ಸ್ಟಾಕ್ಸು ಇಲ್ಲ. ನಾವು ಸಬ್ಸ್ಕ್ರಿಪ್ಷನ್ನು ಅಂತಂದರೆ ನೋಡಿ, ಇವಾಗ ನಾವು ಈ OTT ಪ್ಲ್ಯಾಟ್ಫಾರ್ಮ್ಸು ಇದೆಲ್ಲ ನಾವು ನೋಡಬೇಕು ಅಂತಂದರೆ, ಮನೆಯಲ್ಲೇ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತಂದರೆ ಮತ್ತೆ ಮತ್ತೆ ನಾವು ದುಡ್ಡು ಕಟ್ಟಬೇಕಲ್ವಾ? ಅಂಥದ್ದೆಲ್ಲ ಇಲ್ಲ. ಮನೆಯಲ್ಲೇ ಕೇಬಲ್ ನೋಡಬೇಕು ಅಂತಂದರೆ ತಿಂಗಳ ಕೇಬಲ್ನವ್ರಿಗೆ ದುಡ್ಡು ಕಟ್ಟಬೇಕು. ಈ ಥರ ಮತ್ತೆ ಮತ್ತೆ ಸಬ್ಸ್ಕ್ರಿಪ್ಷನ್ಸ್ ಅನ್ನೋದು ಯಾವುದಕ್ಕೂ ಇಲ್ಲ. ಕೊನೆ ಪಕ್ಷಕ್ಕೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದರೂ ಕೂಡ ಪ್ರತಿ ತಿಂಗಳು ಬೇರೆ ಬೇರೆ ಫೀಸ್ ಇದೆ. ಅದೆಲ್ಲ ಸೇರಿಸಿ ಒಂದೇ ಸತಿ ಅವ್ರು ಕಲೆಕ್ಷನ್ ಮಾಡ್ತಾರೋ ವರ್ಷಕ್ಕೊಂದು ಸತಿ, ಅದು ಬೇರೆ ವಿಷಯ. ಆದರೆ ಪ್ರತಿ ತಿಂಗಳದು ಇದೆ ಅಲ್ವಾ ಫೀಸು, ಯಾಕೆಂದರೆ ಅವರು ಟೀಚರ್ಸ್ಗೆ ಸಂಬಳ ಕೊಡಬೇಕು ಅಂತ. ಇಲ್ಲಿ ಒಂದು ಕಂಪನಿ ಇಲ್ಲದೆ ಇರೋ ಕಾರಣ ಯಾರನ್ನು ಇವರು ಎಂಪ್ಲಾಯ್ಮೆಂಟಲ್ಲಿ ಇಟ್ಕೊಂಡಿಲ್ಲ, ಯಾರನ್ನು ಕೆಲಸಗಾರರನ್ನ ತಗೊಂಡಿಲ್ಲ. ಹಾಗಾಗಿ ಇವ್ರು ತಿಂಗಳ ಇವ್ರಿಗೆ ಖರ್ಚುಗಳು ಯಾವುದು ಬರೋದಿಲ್ಲ. ಅದರಿಂದ ಇವರು ತಿಂಗಳ ಮತ್ತೆ ಮತ್ತೆ ನಮ್ಮ ಹತ್ರದಿಂದ ಸಬ್ಸ್ಕ್ರಿಪ್ಷನ್ ಅಮೌಂಟ್ಗಳು ಯಾವುದು ಕೇಳೋದಿಲ್ಲ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಂತೂ ಇದಲ್ಲವೇ ಅಲ್ಲ. ಯಾಕೆ ಅಂತಂದರೆ ನಾವು ನಿಮ್ಮ ಹತ್ರ ಒಂದು ತುಂಬ ಚಿಕ್ಕ ಅಮೌಂಟನ್ನ ತೊಗೊಳ್ತೀವಿ, ಅದು ಒಂದೇ ಒಂದು ಸತಿ ನಿಮ್ಮ ಕೈಯಿಂದ ನೀವು ಕೊಟ್ಟರೆ ಇನ್ನು ಮುಗೀತು. ನಿಮ್ಮ ಜನ್ಮೇಪಿ ಒಂದೇ ಒಂದು ಪೈಸಾ ನೀವು ನಮಗೆ ಕಟ್ಟಬೇಕಾಗಿಲ್ಲ. ಈ ಸಿಸ್ಟಮಲ್ಲಿ ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ರಿಸ್ಕ್ ಇಲ್ಲ. ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ ಅಂತ ಕರಿತೀವಿ. ಅಂತಂದರೆ ಒಂದು ಅಥಾರಿಟಿನೇ ಇಲ್ಲ. ಇಷ್ಟೊತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ಪಾರದರ್ಶಕ ಅಂತ ಹೇಳ್ತೀವಿ. ಎಲ್ಲ ನೀವು ಎಲ್ಲೆಲ್ಲಿ ಏನೇನೆಲ್ಲ ನೋಡ್ಕೋಬೋದು ಅಂತ ನಾವೇ ನಿಮಗೆ ತೋರಿಸ್ಕೊಡ್ತೀವಿ. ಕಾನೂನು ಬದ್ಧತೆ ಅಂತೂ ಇದೆ, ಲೀಗಲೈಸ್ಡ್. ಇಲ್ಲಿ ನಿಮಗೆ ಸ್ವಾತಂತ್ರ್ಯ ಕಂಪ್ಲೀಟಾಗಿ ಸಿಗತ್ತೆ, ಆಬ್ಸಲ್ಯೂಟ್ ಫ್ರೀಡಮ್. ರೂಲ್ಸ್ ಕಂಡೀಷನ್ಸ್ ಮಾಡೋರೇ ಯಾರೂ ಇಲ್ವಲ್ಲಪ್ಪ. ಹಾಗಾಗಿ ಟಾರ್ಗೆಟ್ಸು, ಟೈಮ್ ಲಿಮಿಟ್ಸು ಕೊಟ್ಟು ನಿಮ್ಮ ಪ್ರಾಣ ತೆಗೆದು, ನಿಮ್ಮ ಪ್ರಾಣ ಹಿಂಡಿ ಇಷ್ಟು ಕೆಲಸ ಮಾಡಲೇಬೇಕು ಇಷ್ಟು ಟೈಮ್ ಒಳಗಾಗಿ ಅಂತ ಯಾರೂ ಇಲ್ಲಿ ನಿಮ್ಮ ತಲೆ ಮೇಲೆ ಕೂತ್ಕೊಂಡು ತಾಂಡವ ಮಾಡೋದಿಲ್ಲ. 100% P2P ಅಂತಂದರೆ ಯಾರಿಂದ ಯಾರಿಗೆ ಹಣ ಹೋಗಿ ಸೇರಬೇಕೋ ವಿದಿನ್ ಫ್ಯೂ ಸೆಕೆಂಡ್ಸ್ ರಿಯಲ್ ಟೈಮ್ ಸೆಟಲ್ಮೆಂಟಲ್ಲಿ ಅವ್ರಿಗೆ ಹೋಗಿ ಸೇರುತ್ತೆ. ನೋ ವಿತ್ಡ್ರಾವಲ್ ಬಟನ್. ಇಲ್ಲಿ ಒಂದು ಕಂಪನಿ ಇದ್ದಿದ್ರೆ ನಮ್ಮ ಹಣ, ನಾವು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತೀವೋ ನಮ್ಮ ಹಣ ಕಂಪನಿ ಹತ್ರ ಇದ್ದಿರೋದು. ಅವರು ವಾರಕ್ಕೊಂದು ಸತಿನೋ ತಿಂಗಳಿಗೊಂದು ಸತಿನೋ ಯಾವ ಥರ ಅವ್ರ ಸಿಸ್ಟಮ್ ಇದೆಯೋ ಅದ್ರ ಪ್ರಕಾರ ಅವ್ರ ದುಡ್ಡು ನಮಗೆ ಕಳಿಸಿರೋರು, ನಮ್ಮ ಅಕೌಂಟಿಗೆ ಹಾಕಿರೋರು. ಇಲ್ಲಿ ಆ ಥರ ಅಲ್ಲ. P2P ಸಿಸ್ಟಮ್ ಅಂತಂದರೆ ನಮ್ಮ ಗೂಗಲ್ ಪೇ, ನಮ್ಮ ಫೋನ್ಪೇ, ಈ ಥರ UPI ಸಿಸ್ಟಮ್ನಲ್ಲಿ ಪರ್ಸನ್ ಟು ಪರ್ಸನ್ ಹೆಂಗೆ ಹೋಗುತ್ತೋ ಇಲ್ಲಿ ಕೂಡ ಅದೇ ಸಿಸ್ಟಮ್ಮೇನೆ. ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿರುವಂತಹ ಈ ಕಮ್ಯುನಿಟಿ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಕ್ರೌಡ್ ಫಂಡಿಂಗ್ ಆ್ಯಕ್ಟಿವಿಟಿ ಮಾಡ್ತೀವಿ. ತುಂಬ ಜನಕ್ಕೆ ಕ್ರೌಡ್ ಫಂಡಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ. ಒಂದು ನಿಮಿಷ ಕೂತ್ಕೊಳ್ಳಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವೆಲ್ಲ ಟೆಂಪಲ್ಗೆ ಹೋದರೆ ಎಲ್ಲರೂ ಹುಂಡಿಗೆ ದುಡ್ಡು ಹಾಕ್ತೀವಿ. ಆ ದುಡ್ಡನ್ನೆಲ್ಲ ಕಲೆಕ್ಷನ್ ಮಾಡಿ ಆ ಟೆಂಪಲ್ಗೋಸ್ಕರ ಏನೋ ಖರ್ಚುಗಳೇನೆಲ್ಲ ಇದೆ ಅದನ್ನು ಯೂಸ್ ಮಾಡ್ತಾರೆ. ಸೊ ನಾವೆಲ್ಲ ಮಂದಿ ಸೇರಿಕೊಂಡು ದುಡ್ಡು ಹಾಕ್ತಾಯಿದ್ದೀವಿ, ಅದನ್ನೇ ಕ್ರೌಡ್ ಫಂಡಿಂಗ್ ಅಂತೀವಿ. ಅಥವಾ ನಾವು ನಮ್ಮ ಯೂಟ್ಯೂಬೋ ಒಂದು ಫೇಸ್ಬುಕ್ಕೋ ಎಲ್ಲಾದರೂ ಹೋಗಿ ನೋಡಿದ್ರೆ ಯಾರಿಗೋ ಒಂದು ಆಪ್ರೇಷನ್ಗೆ ಅಗತ್ಯ ಇದೆ, ಯಾರಿಗೋ ಮೈ ಸುಟ್ಟೋಗಿದೆ, ಯಾರಿಗೋ ಅರ್ಜೆಂಟಾಗಿ ಯಾವುದಕ್ಕೋಸ್ಕರನೋ
ಕಿಡ್ನಿ ಇದು ಏನೋ ಪ್ರಾಬ್ಲಮ್ ಆಗಿದೆ ಇಂಥದಕ್ಕೆ ಸ್ವಲ್ಪ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಏನೇನೋ ಬರುತ್ತಲ್ಲ, ಅದನ್ನು ಕೂಡ ನಾವು ಕ್ರೌಡ್ ಫಂಡಿಂಗ್ ಅಂತೀವಿ. ಅದಕ್ಕೂ ನಮ್ಮ ಸಿಸ್ಟಮ್ಗೂ ವ್ಯತ್ಯಾಸ ಏನು ಅಂತಂದರೆ, ಅಲ್ಲಿ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಏನು ಮಾಡ್ತೀರೋ ಆ ದುಡ್ಡು ಯಾರಿಗೋ ಹೋಗಿ ಅವ್ರಿಗೆ ಹೆಲ್ಪ್ ಮಾಡುತ್ತೆ, ಅಲ್ಲಿಗೆ ಮುಗೀತು ಅದರ ಕತೆ. ನಮ್ಮ ಸಿಸ್ಟಮಲ್ಲಿ ಹೇಗೆ ಅಂತಂದರೆ, ನೀವು ಒಂದೇ ಒಂದು ಸತಿ ಕೊಟ್ಟಿರುವಂತಹ ಒಂದು ಅಮೌಂಟು ನಿಮಗೆ ವಾಪಸ್ಸು ಮತ್ತೆ ಮತ್ತೆ ಬರುತ್ತೆ. ಪ್ಲಸ್ ಯಾರಿಗೆ ಹೋಗಿ ಸೇರುತ್ತೋ ಅವ್ರಿಗೂ ಕೂಡ ತಿರುಗಿ ತಿರುಗಿ ಹೋಗುತ್ತೆ. ಒಂದೇ ಅಮೌಂಟು ಮತ್ತೆ ಮತ್ತೆ ಆ ಥರ ಹೋಗಬೇಕು ಅಂತಂದರೆ ಅದಕ್ಕೆ ಆ ಸಿಸ್ಟಮ್ಗೆ ನಾವು ಮರುಬಳಕೆ ಅಂತೀವಿ. ಅಂತಂದರೆ ಅದನ್ನು ರೀಸೈಕ್ಲಿಂಗ್ ಅಂತ ಕರಿತೀವಿ. ಸೊ ಇದೊಂದು ಲೈಫ್ ಚೇಂಜಿಂಗ್ ಸಿಸ್ಟಮು. ಇದರಲ್ಲಿ ರಿಟರ್ನ್ ಆರ್ ರೆಸಿಪ್ರೋಕಲ್ ಡೊನೇಷನ್ಸ್ ಅಂತಂದರೆ ಪರಸ್ಪರವಾಗಿ ಒಬ್ಬರಿಂದ ಒಬ್ಬರಿಗೆ ನಾವು ಸಹಾಯ ಮಾಡಿಕೊಳ್ಳುವಂತಹ ಒಂದು ಸಿಸ್ಟಮ್ ಇದು. ಸೊ ಬೈ ದ ಪೀಪಲ್ ಫಾರ್ ದ ಪೀಪಲ್, ನಾವೇ ಒಬ್ರೊಬ್ರಿಗೆ ಹೆಲ್ಪ್ ಮಾಡಿಕೊಳ್ಳುವಂತಹ ಈ ಸಿಸ್ಟಮ್ ಒಳಗೆ ನಾವು ಬರಬೇಕು ಅಂತಂದರೆ ಇಲ್ಲಿ ಕಂಪ್ಲೀಟ್ಲಿ ಟೆಕ್ನಾಲಜಿ ಬೇಸ್ಡ್ ಆಗಿದೆ ಅನ್ನೋ ವಿಷಯನ ನಾವು ಅರ್ಥ ಮಾಡ್ಕೋಬೇಕು. ಯಾವ ಮನುಷ್ಯರು ಇಲ್ಲಿ ಅವರ ಕೈವಾಡ ಇಲ್ಲ. ಅವರು ಯಾವುದೋ ಒಂದು ರೀತಿಯಾಗಿ ಬಂದು ಅವರೇ ಲಾಗಿನ್ ಮಾಡಿ ಅವರೇ ಎಲ್ಲ ಆ್ಯಕ್ಟಿವಿಟೀಸ್ನ ನೋಡ್ಕೋಬೇಕು ಅನ್ನುವಂಥ ಒಂದು ಸಿಸ್ಟಮ್ಮು ಇಲ್ಲಿ ಇಲ್ಲ. ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಂತಾಯಿತು. ಇವಾಗ ಎಲ್ಲ ಕಡೆ ನಾವು ನೋಡ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಸಾಕಾಗ್ತು. ಯಾಕೆ ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ರೀತಿಯ ಹೆಲ್ಪು ಕೊಡ್ತಾ ಇದೆ ಜನರಿಗೆ. ಅಟ್ ದ ಸೇಮ್ ಟೈಮ್ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ತುಂಬ ಜನಕ್ಕೆ ಕೆಲಸ ಹೋಗ್ತಾ ಇದೆ ಅನ್ನೋದು ಸತ್ಯನೇ. ಆದರೆ ಇಲ್ಲಿ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು ದೇವ್ರ ಥರ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಈ ಸಿಸ್ಟಮ್ ಒಳಗೆ ನೀವು ಬರಬೇಕು ಅಂತಂದರೆ ಒಂದೇ ಒಂದು ಸತಿ ನಿಮ್ಮ ಕೈಯಿಂದ 5,000 ರೂಪಾಯಿಯನ್ನು ರೆಡಿ ಮಾಡ್ಕೊಂಡು ಹಾಕಬೇಕು. ಆ ದುಡ್ಡನ್ನು ನೀವು ಇಮಿಡಿಯೇಟ್ಲಿ ಹಾಕೋದು ನೆಸೆಸಿಟಿ ಇಲ್ಲ. ನೀವು ಸ್ವಲ್ಪ ಟೈಮ್ ತೊಗೊಳ್ಬಹುದು. ಸಿಸ್ಟಮ್ ಬಗ್ಗೆ ಅರ್ಥ ಮಾಡಿಕೊಂಡು ಫಸ್ಟು ಇನ್ಆ್ಯಕ್ಟಿವ್ ಡೋನರ್ ಆಗಿ ಒಳಗೆ ಬರ್ಬೋದು. ಅಂತಂದರೆ ಫ್ರೀ ರಿಜಿಸ್ಟ್ರೇಷನ್ ನಲ್ಲಿ ನೀವು ಒಳಗೆ ಬಂದು ಈ ಸಿಸ್ಟಮ್ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮಗೆ ಕನ್ವಿನ್ಸ್ ಆದ ನಂತರ ನೀವು ಹಣವನ್ನು ಕಟ್ಟಬಹುದು. ಆ ಹಣ ಕಟ್ಟೋದಕ್ಕೆ ಕೂಡ ಒಂದು ವ್ಯವಸ್ಥೆ ಇದೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಲ್ಲಿ ನಿಮ್ಮ ಜೊತೆ ಬಂದು ಕೂತ್ಕೊಂಡು ಅವರು ಕೇಳಿಸ್ಕೊಂಡು ಚೆನ್ನಾಗಿದೆ ಕಣೋ, ನಾನು ಸೇರ್ಕೊತೀನಿ ನೀನು ಸೇರ್ಕೋತೀನಿ ಅನ್ನೋ ರೀತಿಯಲ್ಲಿ ಅವ್ರು ಸೇರಿದ್ರು ಅಂತಂದರೆ ಅವರ ಕಡೆಯಿಂದ ನಿಮಗೆ ಒಂದಷ್ಟು ಅಮೌಂಟ್ ಬರುತ್ತೆ. ಸೊ ತುಂಬ ಜನ ಓಹೋ ಇದೊಂದು ಚೈನ್ ಲಿಂಕಾ ಅಂತಾರೆ. ಖಂಡಿತವಾಗ್ಲೂ ಚೈನ್ ಲಿಂಕು ಹೌದು ಹೌದು ಹೌದು. ಆದರೆ ಚೈನ್ ಲಿಂಕ್ ಅಂತ ನಾವು ಯಾಕೆ ಭಯ ಪಡೋ ನೆಸೆಸಿಟಿ ಇಲ್ಲ ಅಂತಂದರೆ, ಯಾರು ಇಲ್ಲಿ ಬಂದು ನನ್ನ ದುಡ್ಡನ್ನು ನಿನಗೆ ಕೊಟ್ಟಿದ್ದೆ, ಇಲ್ಲಿ ನನಗೆ ಹಣ ಬರಲಿಲ್ಲ ಸೊ ನನ್ನ ದುಡ್ಡು ವಾಪಸ್ ಕೊಡು ಅಂತ ಕೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರನ್ನು ಸೇರಿಸೋದು, ಅವರನ್ನು ಇದು ಮಾಡೋದು, ಇಂಟ್ರೊಡ್ಯೂಸ್ ಮಾಡೋದು ಮಾತ್ರನೇ. ನೀವು ಅವರನ್ನು ಸಿಸ್ಟಮ್ ಒಳಗೆ ಸೇರಿಸೋದು, ಆ್ಯಕ್ಟಿವೇಟ್ ಮಾಡೋದು ಎಲ್ಲನೂ ನಾವು ಗ್ಲೋಬಲ್ ಸಪೋರ್ಟ್ ಟೀಮ್ ಅಂತ ನಾವೇನಿದ್ದೀವಿ ನಾವು ಮಾಡ್ತೀವಿ. ನಮ್ಮ ಹತ್ರ ಯಾರೂ ಬಂದು ಏನು ಗಲಾಟೆನೂ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾವು ಸಿಸ್ಟಮ್ ಕಡೆಯಿಂದ ನಾವು ಕೆಲಸ ಮಾಡ್ತಾ ಇರೋದು. ಮತ್ತು ಎಲ್ಲ ಇಲ್ಲಿ ಪಾರದರ್ಶಕವಾಗಿರೋದ್ರಿಂದ, ಓಪನ್ ಆಗಿ ಎಲ್ಲ ನೀವು ನೋಡ್ಕೊಳ್ಳುವಂತಹ ಒಂದು ಸಿಸ್ಟಮ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಫ್ರಾಡು ಇಲ್ಲಿ ನಡೀತಾ ಇಲ್ಲ. ಸೊ ಭಯ ಪಡುವ ಅಗತ್ಯ ಇಲ್ಲ. ನೀವು ಯಾರನ್ನಾದರೂ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರಿ ಅಂತಂದರೆ ಅವ್ರ ಜೊತೆ ಮಾತಾಡಿ ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೊಡೋದು ನಾವುಗಳೇನೆ. ಎಕ್ಸ್ಪ್ಲೇನ್ ಮಾಡಿದ ನಂತರ ಅವ್ರಿಗೆ ಏನಾದರೂ ಪ್ರಶ್ನೆಗಳಿದೆ ಅಂತಂದರೆ ಅದಕ್ಕೆ ಉತ್ತರ ಕೊಡೋದು ನಾವುಗಳೇನೆ, ನೀವಲ್ಲ. ಅವ್ರು ಅಕಸ್ಮಾತ್ ನಿಮಗೆ ಫೋನ್ ಮಾಡಿ ಈ ಥರನಾ ಅಂತ ಕೇಳಿದ್ರೆ ನೀವೇನು ಹೇಳಬೇಕು? ಮೇಡಮ್ ತಾನೇ ನಿನಗೆಲ್ಲ ಹೇಳಿರೋದು, ನಡಿ ನಾನು ಬರ್ತೀನಿ ಮೇಡಮ್ ಹತ್ರ ಮಾತಾಡೋಣ ಅಂತ ನನ್ನ ಜೊತೆ ಮಾತಾಡಿಸ್ಬೇಕು. ಸೊ ಸಿಸ್ಟಮ್ ಇರೋದು ಈ ಥರ. ಈ ಸಿಸ್ಟಮ್ನಲ್ಲಿ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತೀವಿ ಮೀನ್ಸ್ ಇಲ್ಲಿ ಜನ ಬೇಕು. ಆ ಜನ ಎಲ್ಲಿಂದ ಬರ್ತಾರೆ? ಆ ಜನನ ನಾವೇ ತಾನೇ ಇಂಟ್ರೊಡ್ಯೂಸ್ ಮಾಡಬೇಕು. ನನ್ನ ಫ್ರೆಂಡು, ನಿಮ್ಮ ಫ್ರೆಂಡು, ಇನ್ನೊಬ್ಬರು. ಯಾಕೆ ಅಂತಂದರೆ ಬೇಕಾದಷ್ಟು ಜನ ದುಡ್ಡಿಲ್ಲ ಅಂತ ಒದ್ದಾಡ್ತಿರೋ ಜನ ನಮ್ಮೆಲ್ಲರಿಗೂ ಗೊತ್ತಿದ್ದಾರೆ. ಅವರನ್ನು ನಾವು ಇಲ್ಲೊಂದು ಸಿಸ್ಟಮ್ ಇದೆ, ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಎಲ್ರಿಗೂ ದುಡ್ಡು ಬರ್ತಾ ಇದೆ, ಬಾ ನಾನು ನೀನು ಕೂತ್ಕೊಂಡು ಕೇಳಿಸ್ಕೊಳ್ಳೋಣ ಅಂತ ಹೇಳೋದಷ್ಟೇ ಫ್ರೆಂಡ್ಸ್ ನಿಮ್ಮ ಕೆಲಸ. ಅದನ್ನು ಮೀರಿ ಇನ್ನೇನು ಕೆಲಸ ನೀವು ಮಾಡಬೇಕಾಗಿಲ್ಲ. ಅಷ್ಟು ನೀವು ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ನಾವು ನೋಡ್ಕೊತೀವಿ. ಸೊ ನಾವು ಅವ್ರ ಜೊತೆ ಮಾತಾಡಿ ಒಂದು $50 ಅವ್ರು ಯಾರೋ ಕಟ್ಟಿದ್ರು ಅಂತ ಅಂದ್ಕೊಳ್ಳೋಣ. ಅದೇನಾಗುತ್ತೆ ಅಂತ ತಿಳ್ಕೊಬೇಕಲ್ವಾ? ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ವೈಟ್ ಕಲರು ಈ ಗೇಟ್ ಕೆಳಗಿರೋದು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಗೇಟ್ ಹತ್ರ ಇದು ಕಾಯ್ತಾ ಇರುತ್ತೆ. ನೀವು ಯಾರನ್ನಾದರೂ ಇಲ್ಲಿ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿದಾಗ ಅವ್ರಿಗೆ ವಿಷಯಗಳನ್ನೆಲ್ಲ ತಿಳಿಸೋದು ನಾನು,
ತಿಳಿಸಿದ ನಂತರ ಅವರು ಜಾಯ್ನ್ ಆದರೆ ಒಳಗೆ ಕರ್ಕೊಂಡು ಹೋಗೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಅದಕ್ಕೆ ಒಳಗಡೆ ಕರ್ಕೊಂಡು ಹೋಗಿ ಒಂದು ಜಾಗ ಕೊಟ್ಟು ಅವರನ್ನು ಕೂರಿಸಿ ಅದೆಲ್ಲ ಅದು ಮಾಡಿಕೊಳ್ಳುತ್ತೆ. ಸೊ ನೀವು ಯಾರು ಒಳಗಡೆ ಬಂದಿದ್ದೀರೋ, ನೀವು ಕೊಟ್ಟಿರುವಂತಹ ಒಂದು ಅಮೌಂಟು ಅದನ್ನು ಕ್ರೌಡ್ ಫಂಡಿಂಗ್ನಲ್ಲಿ ಡೊನೇಷನ್ ಅಂತ ನಾವು ತಗೊಳ್ತೀವಿ. ಈ ಅಮೌಂಟು ಅದೇ ಕ್ಷಣದಲ್ಲಿ ಎರಡು ಭಾಗ ಆಗೋಗುತ್ತೆ. ಒಂದು ಭಾಗ $10 ಆಗಿ ನಿಮ್ಮನ್ನು ಇಲ್ಲಿ ಕರೆತಂದಿದಾರಲ್ಲ ಅವ್ರಿಗೆ ಹೋಗುತ್ತೆ. ಇನ್ನೊಂದು ಭಾಗ 80% ಅಥವಾ $40 ಯಾರಿಗೋಗುತ್ತೆ? ಮೇಲಿನವರಾದ, ಅಂದರೆ ಆಲ್ರೆಡಿ ಇಲ್ಲಿ ಎಕ್ಸಿಸ್ಟಿಂಗ್ ಮೆಂಬರ್ಸ್ ಆಗಿರುವಂತಹ ಒಂದು ABC ಎನ್ನುವಂತಹ 3 ವ್ಯಕ್ತಿಗಳಿಗೆ ಇದೆಲ್ಲ ಅದೇ ಕ್ಷಣದಲ್ಲಿ ಆಗೋಗುತ್ತೆ. ನೀವು ಒಂದು ಪರ್ಮನೆಂಟ್ ಆ್ಯಕ್ಟಿವ್ ಡೋನರ್ ಆಗಿಬಿಡ್ತೀರಿ. ಅಲ್ಲಿಂದ ನಿಮ್ಮ ಕೆಲಸ ಏನು ಅಂತ ನಾನು ಹೇಳಿದ್ದೀನಿ. ನೀವು ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಳ್ಳುವಂತಹ ಸಿಸ್ಟಮ್ ಒಳಗೆ ಬಂದಿದ್ದೀರಾ. ಹಾಗಾಗಿ ನಿಮಗೆ ಗೊತ್ತಿರೋವ್ರಿಗೆ ನೀವೊಂದು ದಾರಿ ದೀಪವಾಗ್ತಾ ಇದ್ದೀರಾ. ಅವ್ರಿಗೆ ಇಲ್ಲೊಂದು ದಾರಿ ಇದೆ, ಇದರಲ್ಲಿ ನೀವು ಹಣ ಸಂಪಾದನೆ ಮಾಡಿಕೊಳ್ಳಬಹುದು ಅಂತ ತೋರಿಸ್ತಾ ಇದ್ದೀರಾ. ಅಷ್ಟೇ ನೀವು ಮಾಡ್ತಾ ಇರೋ ಕೆಲಸ. ಈ ಒಳ್ಳೆ ಕೆಲಸ ನೀವು ಮಾಡಿದ್ರಿಂದ ಈ ಬ್ರಹ್ಮಾಂಡದಿಂದ ನಿಮಗೆ ಮತ್ತೆ ಮತ್ತೆ ಹಣ ಬರೋ ಥರ ಈ ಸಿಸ್ಟಮ್ ನೋಡ್ಕೊಳ್ಳುತ್ತೆ. ಸೊ ಇಷ್ಟೊತ್ತು ನಾನು ಹೇಳ್ದಂಗೆ ನೀವು ಒಂದು ಡೊನೇಷನ್ ಒಂದು $50 ಕೊಟ್ಟು ಒಳಗೆ ಬಂದ್ರಿ ಅಂತಂದರೆ ಇದು 3 ಜನ ABC ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆ ABC ಅನ್ನೋ 3 ಜನಕ್ಕೆ ಇಲ್ಲಿ ಹಂಚಲ್ಪಡುತ್ತೆ. ಹಂಚಲ್ಪಟ್ಟ ನಂತರ ನೀವು ಮಾಡೋ ಕೆಲಸ ಏನಿದೆ, ನೀವು ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಹೇಳಬೇಕು ಅಂತ ಹೇಳೋಣಲ್ಲ, ಆ ರೀತಿ ಫಾರ್ ಎಕ್ಸಾಂಪಲ್ ನೀವು ಒಂದು ಫ್ರೆಂಡ್ಗೆ ನೀವು ಹೇಳಿದ್ದೀರಾ ಅಂತ ಅಂದ್ಕೊಳ್ಳೋಣ. ಈ ಫ್ರೆಂಡು ಅವರು ಕೂಡ ಒಳಗೆ ಬರುವಾಗ ಒಂದು $50 ಡೊನೇಷನ್ ಆಗಿ ಕೊಟ್ಟೇ ಬರಬೇಕು. ಅವ್ರು ಯಾಕೆ ಡೊನೇಷನ್ ಆಗಿ ಕೊಡಬೇಕು ಅಂತಂದರೆ, ಅದು ಅವರು ಡೊನೇಷನ್ ಅಂತ ಕೊಡದೇ ಇದ್ರೂ ಒಂದು ಆ್ಯಕ್ಟಿವೇಷನ್ ಫೀಸ್ ಅಂತಾದರೂ ಕಟ್ಟಬೇಕು. ಒಂದು ಫೀಸ್ ನಾವು ಕಟ್ಟೇನೆ ಒಳಗೆ ಬರಬೇಕು. ಆ ಫೀಸನ್ನು ನೀವು ಕಟ್ಟಿದಾಗ ಅದನ್ನೇ ಡೊನೇಷನ್ ಥರ 3 ಜನಕ್ಕೆ ಪ್ಲಸ್ ಒಂದು ಇನ್ವೈಟರ್ಗೆ ಈ ಸಿಸ್ಟಮ್ಮೇ ಹಂಚಿಬಿಡುತ್ತೆ. ಅಂದರೆ ಈ ಸಿಸ್ಟಮ್ ತನಗೋಸ್ಕರ ಅಂತ ತೆಗೆದಿಟ್ಕೊತಾ ಇಲ್ಲ, ಇಲ್ಲಿ ಕಂಪನಿ ಯಾವುದು ಇಲ್ವಲ್ಲ, ಹಾಗಾಗಿ. ಸೊ ಇದು ಹಂಚಲ್ಪಡುತ್ತೆ ಫುಲ್ ಅಮೌಂಟು. ಇವಾಗ ಈ ಹಂಚಲ್ಪಟ್ಟಿರುವಂತಹ ಅಮೌಂಟ್ನಲ್ಲಿ $10 ಪ್ಲಸ್ ಈ ಜಾಗಕ್ಕೋಸ್ಕರ ಅಂತ ಒಂದು $2.5, ಟೋಟಲ್ $12.5 ನಿಮಗೆ ಬರುತ್ತೆ. ಅಂತಂದರೆ ನಿಮ್ಮ ಫ್ರೆಂಡ್ ಜಾಯ್ನ್ ಆದಾಗ ಇದು ನೀವು ಇವಾಗ ನೀವು ನಿಮ್ಮ ಫ್ರೆಂಡ್ ಯು ಅನ್ನೋ ನಿಮ್ಮ ಫ್ರೆಂಡನ್ನು ಜಾಯ್ನ್ ಮಾಡಿದ್ದೀರ. ಇದು ನಿಮ್ಮ ಫ್ರೆಂಡು, ಓಕೆನಾ? ಸೊ ಈ ಫ್ರೆಂಡು ಯು ಅನ್ನೋ ಪರ್ಸನ್ನು $50 ಕೊಟ್ಟ ತಕ್ಷಣ ಈ ಕೆಳಗೆ ಇಲ್ಲಿ ಬಂದು ಅವ್ರು ಕೂರ್ತಾರೆ. ಅಲ್ಲಿ ಕೂರೋದು ಹೇಗೆ ಅಂತಂದರೆ AI ಅವ್ರನ್ನ ಕೂರಿಸತ್ತೆ. ಆವಾಗ ನಿಮಗೆ ಎಷ್ಟು ಬರುತ್ತೆ? ಅನ್ನೋ ವ್ಯಕ್ತಿಗೆ $10 ಅದನ್ನು ಇನ್ವೈಟ್ ಡೊನೇಷನ್ ಅಂತೀವಿ. $2.5 ಈ ಜಾಗಕ್ಕೆ ಅಂತ ಒಂದು ರೆಂಟ್ ಅಂತ ಅಂದ್ಕೊಳ್ಳೋಣ. ಅಷ್ಟು ನಿಮಗೆ ಬಂದುಬಿಡ್ತು ಹೇಗೆ. ಇದೇ ರೀತಿ ನೀವು ನೆಕ್ಸ್ಟ್ ಫ್ರೆಂಡು ನೀವು ಒಬ್ರೊಬ್ಬರನ್ನ ನೀವು ಕರ್ಕೊಂಡು ಬಂದಾಗ್ಲೂ ಏನಾಗತ್ತೆ, ಪಕ್ಕದಲ್ಲಿ B1, C1, D1 ಈ ಥರ ಪಕ್ಕದಲ್ಲಿ ಜಾಗ ನೋಡ್ಕೊಂಡು ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಿ ಕೂರಿಸೋ ಕೆಲಸ ಯಾರ್ದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು. ಸೊ ಇಲ್ಲಿ ಪಕ್ಕದಲ್ಲಿ ನೋಡಿಕೊಂಡು ಲೆಫ್ಟಿಂದ ರೈಟ್ಗೆ, ಮೇಲಿಂದ ಕೆಳಕ್ಕೆ ನೋಡಿಕೊಂಡು ಎಲ್ಲೆಲ್ಲಿ ಖಾಲಿ ಜಾಗಗಳಿದೆಯೋ ಅಲ್ಲಿ ನೋಡ್ಕೊಂಡು ಅದನ್ನ ಕೂರಿಸ್ತಾ ಬರುತ್ತೆ. ಇಲ್ಲಿ 4 ಜನ ಆಗೋಷ್ಟೊತ್ತಿಗೆ ನಿಮಗೆ 12:30 ಪ್ರಕಾರ ನಿಮಗೆ ಈ 4 ಜನ ಆಗಿದ ತಕ್ಷಣವೇ ನೀವು ಕೈಯಿಂದ ಹಾಕಿರೋ ಅಮೌಂಟ್ ನಿಮಗೆ ವಾಪಸ್ ಬಂದುಬಿಡ್ತು. ಈ 5ನೇ ಪರ್ಸನ್ ಬಂದಾಗ ನಿಮಗೆ $12.5 ನಿಮ್ಮ ಮೊದಲನೇ ಲಾಭವಾಗಿ ಬಂದಿರುತ್ತೆ, ಪ್ರಾಫಿಟ್ ಆಗಿ ಬಂದಿರುತ್ತೆ. ಇದೊಂದು ಡೊನೇಷನ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಲಾಭ ಅನ್ನೋ ಮಾತನ್ನು ನಾವು ಮಾತಾಡೋ ಹಂಗಿಲ್ಲ, ಆದರೆ ನಿಮಗೆ ಅರ್ಥ ಆಗಲಿ ಅಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಓಕೆನಾ? ಸೊ ಈ ರೀತಿಯಲ್ಲಿ ನೀವೊಂದು 4-5 ಜನಕ್ಕೆ ನೀವು ಹೆಲ್ಪ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ನಿಮಗೆ ಇಷ್ಟೂ ಜನನ ಕರ್ಕೊಂಡು ಬರೋದಕ್ಕೆ ನಿಮ್ಗೆ ಆಗಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ನಿಮ್ಮ ಮೇಲೆಗಡೆ ಇರುವಂತಹ ಈ B, ಈ C ಇದಾರಲ್ಲ, ಇವ್ರುಗಳೂ ಇದೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕೆಳಗೆ ಜಾಗ ಇಲ್ಲ ಅಂತಂದರೆ ನೆಕ್ಸ್ಟ್ ಪರ್ಸನ್ಸ್ ಕೆಳಗೆ ಬಂದು ಸ್ಪಿಲ್ ಓವರ್ ಆಗ್ತಾರೆ. ಅದರಿಂದ ಆಟೋಮ್ಯಾಟಿಕ್ ಫಿಲ್ಲಪ್ ಆಗುತ್ತೆ ನಿಮ್ಮ ಜಾಗ. ಅದು ಹೇಗಾಗತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೇ ಇಲ್ಲೊಂದು 5 ಜನನ್ನ ನೀವು ಮೇಲಿಂದ ಬಂದು ಹೇಗೋ ಇಲ್ಲಿ ಫಿಲಪ್ ಆಗಿಬಿಟ್ಟಿದೆ, ಈ ಫಸ್ಟ್ ಲೆವೆಲಲ್ಲಿ ಜಾಗ ಇಲ್ಲ. ನಿಮಗೆ ಒಂದು 6ನೇ ಜನ ಯಾರೋ ಒಬ್ಬರು ಸಿಕ್ಕಿದಾಗ ಅವರು ಎಲ್ಲಿ ಜಾಯ್ನ್ ಆಗ್ತಾರೆ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಲ್ಲಿ ನೋಡುತ್ತೆ, ಓಹೋ ಇಲ್ಲೆಲ್ಲೂ ಜಾಗ ಇಲ್ಲ ಅಂತ 6ನೇ ವ್ಯಕ್ತಿನ ಕರ್ಕೊಂಡು ಬಂದು ಇಲ್ಲಿ ಕೂರಿಸುತ್ತೆ. ಇಲ್ಲಿ ಕೂರಿಸಿದಾಗ ನೀವು ಇಲ್ಲಿದ್ದೀರ, ನಿಮಗೆ ಇದು ಸೆಕೆಂಡ್ ಲೆವೆಲ್ ಆಯಿತು. ಸೊ ನೀವು ಇವರನ್ನು ಜಾಯಿನ್ ಮಾಡಿಸಿದ್ರಿಂದ ನಿಮಗೆ $10 ಅಂತೂ ಬರುತ್ತೆ. ಆದರೆ ಮೊದಲನೇ
ಲೆವೆಲಲ್ಲಿ ಇಲ್ಲಿ ಜಾಗ ಇಲ್ವಲ್ಲ. ಸೊ $2.5 ಬರಲ್ಲ, ಅದರ ಬದಲಾಗಿ $12.5 ಬರುತ್ತೆ. ಇನ್ನು ನಿಮಗೆ ಒಳ್ಳೆಯದೇ ಆಯಿತು. 10 + 12.5 ಮೀನ್ಸ್ ನಿಮಗೆ $22.5 ಬಂತು. ಗುಡ್ ಅಲ್ವಾ? ಅಟ್ ದ ಸೇಮ್ ಟೈಮ್ ಇಲ್ಲಿ A1 ಅನ್ನೋ ವ್ಯಕ್ತಿ ಇನ್ನು ನಿನ್ನೆ ತಾನೇ ಜಾಯ್ನ್ ಆಗಿದ್ದಾರೆ. ಅವ್ರು ಇನ್ನೂ ಏನೂ ಕೆಲಸ ಮಾಡಿಲ್ಲ. ಅವ್ರು ಜಸ್ಟ್ $50 ಕೊಟ್ಟು ಒಳಗೆ ಬಂದಿದ್ದಾರಷ್ಟೇ. ಅವರು ಡ್ಯಾನ್ ಅಂತ ನೋಡಿದಾಗ ಅವರ ವಾಲೆಟ್ ಒಳಗಡೆ ಇಲ್ಲಿ ಒಬ್ಬರು ಜಾಯ್ನ್ ಆಗಿರೋದಕ್ಕೋಸ್ಕರ ಇವ್ರಿಗೆ $2.5 ಬಂದಿರತ್ತೆ. ಅವ್ರು ಆವಾಗ ಅನ್ಕೊತಾರೆ, ಅಯ್ಯೋ ನಾನೇನು ಕೆಲಸನೇ ಮಾಡಿಲ್ಲ, $2.5 ಎಲ್ಲಿಂದ ಬಂತು ಅಂತ ನಿಮಗೆ ಕಾಲ್ ಮಾಡ್ತಾರೆ. ನಿಮಗೆ ಕಾಲ್ ಮಾಡಿದಾಗ ಇದು ನೀವೇನು ಹೇಳ್ತೀರಾ? ನಿನ್ನೆ ನಾನೊಬ್ಬರನ್ನ ಸೇರಿಸಿದ್ದೀನಿ ಕಣಪ್ಪ, ಅವ್ರಿಗೆ ನನ್ನ ಮೊದಲನೇ ಲೈನಲ್ಲಿ ಜಾಗ ಇರಲಿಲ್ಲ, ಹಾಗಾಗಿ ನಿನ್ನೆ ಜಾಗದಲ್ಲಿ ಬಂದವರು ಕೂತಿದ್ದಾರೆ, ಇದರಿಂದ ನಿನಗೆ ಒಂದು $2.5 ರೆಂಟಾಗಿ ಬಂದಿದೆ. ನಿನ್ನ ಸೀಟನ್ನು ನಾವು ಉಪಯೋಗಿಸ್ಕೊಂಡಿದ್ದೀವಿ, ಅದಕ್ಕೆ ನಿನಗೆ ಒಂದು ಬಾಡಿಗೆ ಕೊಟ್ಟಿದ್ದೀವಿ ನಿನ್ನ ಸೀಟ್ಗೆ ಅಲ್ವಾ? ಸೊ ಬೇರೆ ಯಾರ್ದೋ ಜಾಗದಲ್ಲಿ ಇವ್ರು ಕೂತಿರೋದ್ರಿಂದ ಅಲ್ಲೊಂದು ಬಾಡಿಗೆ ನಿನಗೆ ಬಂತು. ನೀನು ಕೆಲಸ ಮಾಡದೇ ಇದ್ದರೂ ಕೂಡ ನಿನ್ನ ಸೀಟನ್ನು ನಾವು ಉಪಯೋಗಿಸ್ಕೊಂಡಿದ್ರಿಂದ ನಿನಗೆ ಒಂದಷ್ಟು ಅಮೌಂಟ್ ಕೊಟ್ಟಿದ್ದೀವಿ. ಈ ರೀತಿ ನೋಡಿ, ಇವಾಗ ನೀವು ತಂದಿರೋ ವ್ಯಕ್ತಿ ಸ್ಪಿಲ್ ಆಗಿ ಸೆಕೆಂಡ್ ಲೆವೆಲ್ಗೆ ಬಂದರು, ಈ A1 ಅನ್ನೋ ವ್ಯಕ್ತಿಗೂ ಹೆಲ್ಪ್ ಆಯ್ತಲ್ಲ. ಅದೇ ರೀತಿ ಮೇಲ್ಗಡೆಯಿಂದ ಬೇರೆ ಬೇರೆ ಜನ ಯಾರ್ಯಾರೋ ಕೆಲಸ ಮಾಡಿ ಜಾಸ್ತಿ ಜನ ಆದಾಗ ಎಲ್ಲೆಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿ ಹುಡ್ಕೊಂಡು ಬಂದು AI ಅವರನ್ನು ಕೂರಿಸೋದ್ರಿಂದ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಜಾಗಗಳೆಲ್ಲ ಫಿಲಪ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಒಂದು ಟೀಮ್ ವರ್ಕ್ ಅಂತ ಹೇಳ್ತೀವಿ, ಟೀಮ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ನಾವು ಒಬ್ಬರೊಬ್ಬರೇ ಇಷ್ಟೂ ಕೆಲಸ ಮಾಡಬೇಕು ಅನ್ನೋದೇನೂ ಇಲ್ಲ. ಸೊ ಇಲ್ಲಿ ಮೊದಲನೇ ಲೆವೆಲಲ್ಲಿ 5 ಜನ ಫಿಲಪ್ ಆಯಿತು ಅಂತಂದರೆ ನಿಮಗೆ ಒಬ್ಬರೊಬ್ಬರಿಂದನೂ 2.5 ಪ್ರಕಾರ ಬರುತ್ತೆ, $2.5 ಪ್ರಕಾರ. ಎರಡನೇ ಇದರಲ್ಲಿ ಲೆವೆಲಲ್ಲಿ ಇಲ್ಲಿ 5 ಒಬ್ಬರೊಬ್ಬರು 5 ಜನನ ಕರ್ಕೊಂಡು ಬಂದರು ಅಂತ ಅಂದ್ಕೊಳ್ಳೋಣ, ಅಥವಾ ಮೇಲ್ನವರು ಇಲ್ಲಿ ಫಿಲಪ್ ಮಾಡ್ಬೋದು. ಹೆಂಗೆ ಬಂದ್ರೂ ಇಲ್ಲೊಂದು 25 ಜನ ಆಗ್ತಾರೆ ನಿಮ್ಮ ಸೆಕೆಂಡ್ ಲೆವೆಲಲ್ಲಿ. 25 ಜನರಿಂದ ನಿಮಗೆ $12.5 ಮೀನ್ಸ್ ಎಷ್ಟು? $312.5 ಬರುತ್ತೆ. ನೆಕ್ಸ್ಟು ಮೂರನೇ ಲೆವೆಲ್ಲು, ಈ ಒಬ್ರೊಬ್ರು 5 ಅಂತ ಮಾಡಿದ್ರು, ಅಥವಾ ಮೇಲ್ನವರು ನೀವು ಎಲ್ಲ ಸೇರ್ಕೊಂಡು ಮಾಡಿದ್ರು ಇಲ್ಲಿ 125 ವ್ಯಕ್ತಿಗಳಿಗೆ ಇಲ್ಲಿ ಜಾಗ ಇದೆ. ಸೊ 125 ವ್ಯಕ್ತಿಗಳಿಂದ ಒಬ್ಬರೊಬ್ಬರಿಂದ ಮೂರನೇ ಲೆವೆಲ್ ಆಗಿರೋದ್ರಿಂದ ನಿಮಗೆ $25 ಬರುತ್ತೆ. ಇದು ನೋಡಿ ಎಷ್ಟು ವಿಶೇಷವಾಗಿದೆ. ಸಾಮಾನ್ಯವಾಗಿ ಕೆಳಗೆ ಹೋಗ್ತಾ ಹೋಗ್ತಾ ನಮಗಿನ್ನೂ ಕಮ್ಮಿ ದುಡ್ಡು ಬರೋ ಬದಲಾಗಿ ಇಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಅಮೌಂಟ್ ಬರ್ತಾ ಇದೆ. ಸೊ ಇಂಥ ಒಂದು ಸಿಸ್ಟಮ್ನಲ್ಲಿ ನಿಮಗೆ ಮೂರನೇ ಲೆವೆಲಲ್ಲಿ $3,125 ಬಂತು. ಸೊ ಟೋಟಲ್ ಇದಿಷ್ಟು ಆ್ಯಡ್ ಮಾಡಿದ್ರೆ 155 ಐಡಿಗಳಾಯಿತು. ಅದಷ್ಟನ್ನು ಸೇರಿಸಿದ್ರೆ ನಿಮಗೆ $3,450 ತಪ್ಪನಿಸರಿಯಾಗಿ ಬರೋ ಥರ AI ಮಾಡತ್ತೆ. ಅದು ನೀವೇ ಕೆಲಸ ಮಾಡ್ತಿರೋ, ಮೇಲಿನವ್ರು ಮಾಡ್ತಾರೋ, ಕೆಳಗಿನವ್ರು ಮಾಡ್ತಾರೋ ಅದಕ್ಕೆ ಬೇಕಾಗಿಲ್ಲ. ಒಟ್ಟಲ್ಲಿ ಒಂದೊಂದೇ ಜಾಗ ಅದು ಫಿಲಪ್ ಮಾಡ್ತಾ ಬರೋದ್ರಿಂದ $3,450 ಅಂತಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧಂಬರ್ಧ ಒಂದೊಂದು ದಿವಸ ಒಂದೊಂದು ಥರ ಇರುತ್ತಲ್ವ. ಒಂದು 90 ಇರ್ಬೋದು, ಒಂದು ದಿವಸ 95 ಇರ್ಬೋದು, ಒಂದು $100 ಅಂತ ಸುಮ್ಮನೆ ಲೆಕ್ಕಕ್ಕೆ ಕ್ಯಾಲ್ಕುಲೇಷನ್ಗೋಸ್ಕರ ಅಂತ ಇಟ್ಕೊಂಡ್ರೆ ಒಂದು 3 ಲಕ್ಷ ಚಿಲ್ಲರೆ ನಿಮಗೆ ಬಂದಿರತ್ತೆ. ಸೊ ಇಷ್ಟು ಈಸಿಯಾಗಿ ಈ ಸಿಸ್ಟಮ್ನಲ್ಲಿ ಎಲ್ಲರೂ ಜಯಿಸೋ ಹಾಗೆ ಮಾಡೋದು ಯಾರು? ಈ AI. ಓಕೆನಾ? ಸೊ ಸ್ನೇಹಿತರೆ, ಈ ಸಿಸ್ಟಮ್ನಲ್ಲಿ ನೀವೊಬ್ಬರೇ ಕೆಲಸ ಮಾಡದೆ ನೀವು ನಿಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು, ಪ್ಲಸ್ ಆಲ್ರೆಡಿ ಮುಂಚೆನೇ ನಿಮಗೆ ಗೊತ್ತಿಲ್ಲದೆ ಇರೋ ಜನ ಆಲ್ರೆಡಿ ಒಳಗಡೆ ಇರ್ತಾರೆ, ಎಲ್ಲರೂ ಸೇರಿಕೊಂಡು ಎಲ್ಲರಿಗೂ ದುಡ್ಡು ಬರೋ ಥರ ಒಬ್ರಿಗೊಬ್ರು ನಾವು ಪರಸ್ಪರವಾಗಿ ಹೆಲ್ಪ್ ಮಾಡ್ಕೊತಾ ಇದ್ದೀವಿ. ಅದೇ ಈ ಸಿಸ್ಟಮ್ನ ವೈಶಿಷ್ಟ್ಯ. ಇವಾಗ ಈ ಅಮೌಂಟ್ ನಿಮ್ಗೆ ಏನೇನೆಲ್ಲ ಬರ್ತಾ ಇದೆ, ಆ ಅಮೌಂಟ್ನಲ್ಲಿ ಇನ್ನು ಏನೇನೆಲ್ಲ ಆಗುತ್ತೆ ಅಂತ ನಾವು ತಿಳ್ಕೊಬೇಕಲ್ವಾ? ಸೊ ಅದೆಲ್ಲ ನಾವು ತಿಳ್ಕೋಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟಾಗಿ ಕೆಲವೊಂದು ವಿಷಯಗಳು ನಮಗೆ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದೇನಪ್ಪ ಅಂತಂದರೆ, ನಾವು ಮೇಯ್ನಾಗಿ ಒಬ್ರೊಬ್ಬರೇ ಕೆಲಸ ಮಾಡ್ತಾ ಇಲ್ಲ, ಹೌದಾ? ಸೊ ಒಬ್ರೊಬ್ಬರೇ ನಾವು ಕೆಲಸ ಮಾಡ್ತಾ ಇಲ್ಲ ಮೀನ್ಸ್ ನಮಗೆ ಬೇರೆಯವ್ರ ಕಡೆಯಿಂದನೂ ನಮಗೆ ಅಮೌಂಟ್ ಬರಬೇಕು, ಅವ್ರ ಕೆಲಸನೂ ಅಂದರೆ ಅವ್ರ ಹೆಲ್ಪು ನಮಗೆ ಬೇಕು ಅನ್ನೋಂಗಿದ್ರೆ ನಾವು ಬೇರೆಯವ್ರನ್ನ ಕರ್ಕೊಂಡು ಬರಬೇಕಲ್ವಾ? ಸೊ ತುಂಬ ಜನ ಏನು ಹೇಳ್ತಾರೆ, ನಾನು ಯಾರನ್ನು ಸೇರಿಸ್ಲಾರೆ, ನನಗೆ ಯಾರೂ ಗೊತ್ತಿಲ್ಲ. ಓಕೆನಪ್ಪ, ನಿನಗೆ ಯಾರೂ ಗೊತ್ತಿಲ್ಲ, ಓಕೆ ಫೈನ್. ಯಾರೂ ಗೊತ್ತಿಲ್ಲದೇ ಹೇಗಪ್ಪ ಇದೆಯಾ ನೀನು ಈ ಪ್ರಪಂಚದಲ್ಲಿ, ಅಲ್ವಾ? ಯಾರೋ ಒಬ್ರು ಗೊತ್ತೇ ಇರ್ತಾರಲ್ವಾ?
ಆ? ನೀನೊಬ್ಬರೇ ಒಂಟಿಯಾಗಿದ್ದೀರಾ ನೀವು ಎಲ್ಲಾದರೂ? ಇಲ್ವಲ್ಲ, ಅಲ್ವಾ? ಯಾರೋ ಗೊತ್ತಿರ್ತಾರೆ, ಅವ್ರಿಗೆ ಖಂಡಿತವಾಗ್ಲೂ ಏನೋ ಒಂದು ತೊಂದರೆ ಇರುತ್ತೆ. ತೊಂದರೆ ಇದೆಯೋ ಇಲ್ವೋ ಅಂದ್ಬಿಟ್ಟಾಕಣ, ದುಡ್ಡಂತೂ ಎಲ್ರಿಗೂ ಬೇಕಲ್ವಾ? ಈಸಿಯಾಗಿ ನೀವು ಒಂದು ದಿನ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಯಾರೋ ಒಬ್ಬರ ಜೊತೆ. ಬೇಡದೇ ಇರೋ ಫೋನ್ ಕಾಲ್ಸ್ ಎಲ್ಲ ಮಾಡ್ತೀವಿ, ಏನೇನೋ ನೋಡ್ತೀವಿ. ಎಲ್ಲರಿಗೂ ಇವಾಗ ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲದರಲ್ಲೂ ಇದಿದೆ, ಅಕೌಂಟ್ಗಳಿದೆ. ಅದು ಯಾವುದೋ ಒಂದು ಮೂಲಕ ಯಾರೋ ಒಬ್ಬರನ್ನ ನಾವು ಸೇರಿಸ್ಕೊಂಡ್ರೆ ಈ ಅಫಿಲಿಯೇಟ್ ಸಿಸ್ಟಮ್ನಲ್ಲಿ ಮತ್ತೆ ಮತ್ತೆ ನಮಗೆ ಹಣ ಬರ್ತಾನೆ ಇರುತ್ತೆ. ಸೊ ಇಲ್ಲಿ ನೀವು ಆ 155 ಅಂತ ನಾನು ಹೇಳದ್ನಲ್ಲ, ಆ 155ರಲ್ಲಿ ನೋಡಿ, ಈ ಜಾಗಗಳು ಎಲ್ಲೆಲ್ಲಿ ಈ ಕೆಂಪು ಕೆಂಪು ಕಲರ್ ಜನ ಐ ಡಿಗಳು ತುಂಬಿದೆಯೋ ಆ ಜಾಗದಿಂದ ಬರೋ ಅಮೌಂಟ್ ಮಾತ್ರ ನಿಮ್ಮ ಪರ್ಸನಲ್ ವಾಲೆಟ್ಗೆ ಹೊಟ್ಟೋಗುತ್ತೆ. ಸೊ ಒಂದು 2.5 ಲಕ್ಷ ತನಕ ನಿಮ್ಮ ಪರ್ಸನಲ್ ವಾಲೆಟ್ಗೆ ಬಂದ್ಬಿಡುತ್ತೆ. ಆ ಜಾಗದಲ್ಲಿ ಒಬ್ರೊಬ್ರು ಜಾಯ್ನ್ ಆದಾಗ್ಲೂ, ಎಲ್ಲರೂ ಸೇರ್ಕೊಂಡು ಮಾಡೋ ಕೆಲಸದಲ್ಲಿ ಮಾಡಿದ್ರು ನಿಮಗೆ ಒಂದು 2.5 ಲಕ್ಷ ತನಕ ನಿಮ್ಮ ಪರ್ಸ್ನಲ್ ಯೂಸ್ಗೋಸ್ಕರ ಬಂದುಬಿಡತ್ತೆ. ಇದೊಂದು ವಿಷಯ ಆಯಿತು. ನೆಕ್ಸ್ಟ್ ಇಲ್ಲೆಲ್ಲ ಖಾಲಿ ಇದೆ ನೋಡಿ, ಇಲ್ಲಿ ಖಾಲಿ ಇದೆ, ಇಲ್ಲಿ ಖಾಲಿ ಇದೆ, ಇಲ್ಲಿ ಖಾಲಿ ಇದೆ, ಅಲ್ಲೆಲ್ಲ ನೆಕ್ಸ್ಟು ಯಾರೋ ಜನ ಬಂದು ಸೇರಿಕೊಂಡಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಯೆಲ್ಲೋ ಕಲರ್ ಐ ಡಿಗಳು ಬಂತು ಅಂತಂದರೆ ಆ ಅಮೌಂಟ್ನೆಲ್ಲ ತೆಗೆದಿಟ್ಟು ಈ ಅಮೌಂಟಲ್ಲಿ ನೀವು ನಿಮ್ಮ ಫ್ಯಾಮ್ಲಿಯವ್ರಿಗೋಸ್ಕರ ಒಂದೊಂದು ಐ ಡಿ ಹಾಕ್ಕೋಬೋದು. ನಿಮಗೆ ಹೊರಗಿನವ್ರು ಯಾರು ಗೊತ್ತಿಲ್ಲ ತಾನೆ. ನೀವು ನಿಮ್ಮ ಫ್ಯಾಮ್ಲಿಗೋಸ್ಕರ, ಗಂಡನಿಗೋಸ್ಕರನೋ ಹೆಂಡ್ತಿಗೋಸ್ಕರನೋ ಮಕ್ಕಳ ಹೆಸರಲ್ಲೋ ಒಂದೊಂದು ಐ ಡಿ, ಇಲ್ಲೇ ದುಡ್ಡಿರುತ್ತೆ. ನೀವು ಕೈಯಿಂದ ತಿರುಗಿ ದುಡ್ಡು ಹೊಂಚಬೇಕಾಗಿಲ್ಲ. ಇಲ್ಲೇ ಇರೋ ದುಡ್ಡಿನಲ್ಲೇ ನೀವು ಒಂದು ಐ ಡಿ ಹಾಕ್ಕೋಬೋದು. ಸೊ ನೀವು ಎಲ್ಲೋ ಯಾರೋ ಒಬ್ಬನ ಜಾಯಿನ್ ಮಾಡ್ದಂಗೆ ಅಲ್ವಾ ಲೆಕ್ಕ. ಅದು ನಿಮ್ಮ ಮನೆಯವರ ಹೊರಗಿನವರ ಅಂತ ನಾವು ಕೇಳ್ತಾ ಇಲ್ಲ. ಒಂದು ಐ ಡಿ ಬಂತು ಅಂತಂದಿದ ತಕ್ಷಣ ತಿರುಗಿ ನಿಮ್ಗೆ ಅದರಿಂದ, ಆ ಐ ಡಿಯಿಂದ ಒಂದು $50 ಏನು ಬರುತ್ತೋ ಅದರಿಂದ ತಿರುಗಿ ನಿಮಗೆ ಅಮೌಂಟ್ ಬರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಅಕಸ್ಮಾತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದಾರೆ, ಅವ್ರ ಹತ್ರ ದುಡ್ಡಿಲ್ಲ ಅಂದರೂ ನೀವು ಇಲ್ಲಿಂದ ದುಡ್ಡು ತೆಗೆದು ಹೆಲ್ಪ್ ಮಾಡ್ಬೋದು. ಇಲ್ಲಿ ಬ್ಲೂ ಕಲರ್ ಐ ಡಿಗಳಿದೆಯಲ್ಲ, ಈ ಐ ಡಿಗಳು ಬಂದಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಐ ಡಿಗೆ ಒಂದು ಅಪ್ಗ್ರೇಡ್ ಅನ್ನುವಂತಹ ಒಂದು ಪ್ರಾಸೆಸ್ ನಡೆಯುತ್ತೆ. ಅಂತಂದರೆ ನಿಮ್ಗೊಂದು ಪ್ರಮೋಷನ್ ಸಿಕ್ಕಿ ನೀವು 2ನೇ ಹಂತಕ್ಕೆ ಹೋಗ್ತೀರಾ. ಇಷ್ಟೊತ್ತು ನಾವು ಮಾತಾಡಿದ್ದು 1ನೇ ಹಂತ, ಇದನ್ನು ನಾವು ಸ್ಪೇಸ್ 1 ಅಂತ ಕರಿತೀವಿ. 2ನೇ ಹಂತನ ನಾವು ಸ್ಪೇಸ್ 2 ಅಂತ ಕರಿತೀವಿ. ಅಲ್ಲಿ ಇದಕ್ಕಿಂತ ವಿಶೇಷವಾದ ಇನ್ನೊಂದು ವಿಷಯ ಇದೆ, ಅದು ಮುಂದಿನ ಸ್ಲೈಡಲ್ಲಿ ನಾನು ಹೇಳ್ತೀನಿ. ಸೊ ಇಲ್ಲಿ ಅದಕ್ಕೆ, ಆ ಅಪ್ಗ್ರೇಡ್ಗೆ, ಪ್ರಮೋಷನ್ಗೆ ನೀವು ಮತ್ತೆ ಒಂದು ಫೀಸ್, ಶುಲ್ಕ ಕಟ್ಟಬೇಕು. ಬಟ್ ಅದು ನೀವು ಕೈಯಿಂದ ಕಟ್ಟದೇ ಇದ್ರೂ ಇಲ್ಲೇ ಸಿಸ್ಟಮ್ ತೆಗೆದಿಟ್ಟಿರತ್ತೆ. AI ಇಲ್ಲಿ ತೆಗೆದಿಟ್ಟು ಈ ಅಮೌಂಟಿಂದನೇ ಕಟ್ಟುತ್ತೆ. ನೋಡಿ, ಗಂಡನಾದವನು 1ನೇ ತಾರೀಕಿಗೆ ಒಂದು ಸಂಬಳ ತಂದು ಕೊಟ್ಟ ತಕ್ಷಣ ಹೆಂಡತಿಯಾದವಳು ಏನು ಮಾಡ್ತಾಳೆ ಅಂತಂದರೆ ಅದನ್ನು ವಿಂಗಡಿಸಿ ಬೇರೆ ಬೇರೆ ಜಾಗದಲ್ಲಿ ತೆಗೆದಿಟ್ಟಿರ್ತಾಳೆ. ಇದು ಮಗು ಫೀಸ್ಗೋಸ್ಕರ ಕಟ್ಟೋದಿಕ್ಕೆ, ಇದು ಇನ್ಯಾವುದೋ ಇನ್ನೇನು ಬಂದ್ಬಿಡ್ತಲ್ಲಪ್ಪ ನೆಕ್ಸ್ಟ್ ಇಯರ್ದು ಇದು ಕಟ್ಟಬೇಕಲ್ಲ, ಮತ್ತು ಯೂನಿಫಾರ್ಮ್ ತೊಗೋಬೇಕಲ್ಲ, ಅದಕ್ಕೆಲ್ಲ ತೆಗೆದಿರ್ತಾಳೆ. ಇನ್ಯಾವುದೋ ಬಿಲ್ಸ್ಗೋಸ್ಕರ ಅಂತ ತೆಗೆದಿರ್ತಾಳೆ, ಮನೆಗೆ ಸಾಮಾನು ತರೋಕ್ಕೆ ಅಂತ ತೆಗೆದಿರ್ತಾಳೆ. ಇದೆಲ್ಲ ಹೆಂಡತಿ ಮಾಡೋ ಕೆಲಸ ಇಲ್ಲಿ AI ಮಾಡ್ತಾ ಇದೆ. ಸೊ ಬೇರೆ ಬೇರೆ ತೆಗೆದಿಟ್ಟಿರತ್ತೆ. ಇವಾಗ ಈ ಅಪ್ಗ್ರೇಡ್ ಪ್ರೋಸೆಸ್ಗೋಸ್ಕರ ಅಂತ ಅಮೌಂಟು ತಾನೇ ತೆಗೆದಿಟ್ಟಿರತ್ತೆ. ಓಕೆನಾ? ಸೊ ಈ ಬ್ಲೂ ಐ ಡಿಗಳಿಂದ ಬರುವಂತಹ ಅಮೌಂಟು ಅಪ್ಗ್ರೇಡ್ಗೋಸ್ಕರ ಅಂತ ತೆಗೆದಿಡ್ತು. ಓಕೆ, ಫೈನ್. ನೆಕ್ಸ್ಟು ಇನ್ನು ಏನೇನು ಮಾಡುತ್ತೆ ಇದು ಅಂತ ನಾವು ನೋಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಐ ಡಿಗಳು ಬಂತು. ಈ ಗ್ರೀನ್ ಕಲರ್ ಜಾಗದಲ್ಲಿ ಐ ಡಿಗಳು ಬಂದ ತಕ್ಷಣ ಈ ಅಮೌಂಟನ್ನು ತೆಗೆದಿಟ್ಬಿಟ್ಟು ಈ AI ಏನು ಮಾಡುತ್ತೆ ಅಂತಂದರೆ, ಪ್ರತಿಯೊಂದು $50 ಅಲ್ಲಿ ಬಂದು ಸೇರಿದ ತಕ್ಷಣ ನಿಮ್ಮ ಹೆಸರಲ್ಲೇನೆ ಒಂದು ಜೂನಿಯರ್ ಐ ಡಿ ಹಾಕತ್ತೆ. ಅಂತಂದರೆ ಇವಾಗ ಶಿವಗಂಗಮ್ಮ ಅನ್ನೋರು ಜಾಯಿನ್ ಮಾಡಿದ್ರು ಅಂತಂದರೆ ಅವರ ಹೆಸರಲ್ಲಿ ಒಂದು ನ್ಯೂ ರೀಬರ್ತ್ ಆ್ಯಂಡ್ ಎಂಟ್ರಿ ಅಂತ ಕರಿತೀವಿ. ಸೊ ಜೂನಿಯರ್ ಶಿವಗಂಗಮ್ಮ, ಅಥವಾ ಅವರು ಶಿವಗಂಗಮ್ಮಗೆ ಒಂದು ಮಗು ಅಂತ ಅಂದ್ಕೊಳ್ಳೋಣ, ಒಂದು ಮಗು. ಈ ಥರ 15 ಐ ಡಿಗಳನ್ನು ಮಾಡಿಕೊಡತ್ತೆ, ಈ ಸಿಸ್ಟಮ್ಮೇ ಮಾಡಿಕೊಡತ್ತೆ. ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ದುಡ್ಡು ತೆಗೆದಿಟ್ಟಿರತ್ತೆ. $750, ಒಂದೊಂದು ಐ ಡಿಗೂ $50 ಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ $750 ಇಲ್ಲಿ ತೆಗೆದಿಟ್ಟು ಪ್ರತಿಯೊಂದು $50 ಬಂದ ತಕ್ಷಣ ಒಂದು ಹೊಸ ಎಂಟ್ರಿ, ಇನ್ನೊಂದು 50 ಸೇರಿದ ತಕ್ಷಣ ಇನ್ನೊಂದು ಎಂಟ್ರಿ, ಈ ಥರ 15 ಎಂಟ್ರಿ ರೆಡಿ ಮಾಡುತ್ತೆ. ಇದನ್ನು ನಾವು ಕ್ಲೋನ್ ಆರ್ಟಿಫಿಷಿಯಲ್ ಐ ಡಿಸ್ ಅಂತೀವಿ. ಯಾಕೆ ಆರ್ಟಿಫಿಷಿಯಲ್ಲು ಅಂತಂದರೆ ಇದು ನಿಜವಾದ ಮನುಷ್ಯರಲ್ಲ,
ಇದನ್ನು ತಯಾರು ಮಾಡಿರೋದು ಯಾರು? AI ತಯಾರಿ ಮಾಡಿ ಹಾಕಿದೆ. ನೀನು ನಿಜವಾದ ಫ್ರೆಂಡ್ಸ್ನ ಕರ್ಕೊಂಡು ಬರಪ್ಪ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನನಗೆ ಫ್ರೆಂಡ್ಸ್ ಇಲ್ಲ ಕಣಪ್ಪ, ನಾನು ಆರ್ಟಿಫಿಷಿಯಲ್ ಮನುಷ್ಯನ ತರ್ತೀನಿ ಅಂತ ಹೇಳುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಐಡಿಗಳನ್ನು ತಂದಿಲ್ಲಿ ಹಾಕಿರುತ್ತೆ. ಅದನ್ನ ನಾವು ಕ್ಲೋನ್ ಐಡಿ ಅಂತೀವಿ. ಅಂತಂದರೆ ನಮ್ಮ ಮೊದಲನೇ ಐಡಿಗೆ ಜೆರಾಕ್ಸ್ ಕಾಪಿ ಆಗಿರೋದ್ರಿಂದ ಇದೂ ಇದೇ ರೀತಿಯಲ್ಲಿ 15 ಐಡಿಗಳು 15 ಆಗಿ ಮಲ್ಟಿಪ್ಲೈ ಆದಾಗ 225 ಆಯಿತು. ಅದು ಇಂಟು 15 ಆದಾಗ 3375 ಆಯಿತು. ಈ ಥರ ಇನ್ಫೈನೈಟ್ ಆಗಿ ಐಡಿಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ ಈ ಸಿಸ್ಟಮ್ಮು. ಸೊ ಅಷ್ಟು ಕ್ರಿಯೇಟ್ ಮಾಡಿ ಅದನ್ನೆಲ್ಲ ತಿರುಗಿ ಎಂಟ್ರಿ ಮಾಡಿಸುತ್ತೆ ಮ್ಯಾಟ್ರಿಕ್ಸ್ ಒಳಗಡೆ. ಸೊ ಇದು ಮ್ಯಾಟ್ರಿಕ್ಸ್ ನಿಂತೋಗುತ್ತೆ, ನಾವು ಯಾರೋ ಕೆಲಸ ಮಾಡಲಿಲ್ಲ ಅಂದರೆ ಏನಪ್ಪ ಗತಿ ಅನ್ನೋ ಥರ ಇಲ್ಲ. ಇದು ನೋಡಿ, ಸ್ಪೇಸ್ 1 2 3 4 5 ಅಂತ 5 ಹಂತಗಳಿದೆ. ನಾವು ಇಷ್ಟೊತ್ತು ನೋಡಿದ್ದು ಮೊದಲನೇ ಹಂತ. ಈ ಮೊದಲನೇ ಹಂತದಲ್ಲಿ ನೀವು $50 ಕೊಟ್ಟು ಒಳಗೆ ಬಂದ್ರಿ. ಅದರಲ್ಲಿ $10 ಅಂದರೆ 20% ನಿಮ್ಮ ಇನ್ವೈಟರ್ಗೆ ಹೋಯಿತು, ಸ್ಪಾನ್ಸರ್ಗೆ. ಇನ್ನು ಮಿಕ್ಕಿರೋ ಅಮೌಂಟು ಈ ಸಮುದಾಯಕ್ಕೋಸ್ಕರ ಅಂತ ಹೇಗೆ 3 ವಾಲೆಟ್ಸ್ನಲ್ಲಿ ತೆಗೆದಿಡ್ತು ಈ ಸಿಸ್ಟಮ್ಮು ಅಂತ ನೋಡಿದ್ವಿ. ಅದರಿಂದ ಎಲ್ಲರಿಗೂ ಹೆಲ್ಪು ಆಯಿತು. ಇದರಿಂದ ನಿಮಗೆ ಇನ್ಕಮ್ಮು $3,450 ಬಂತು. ಅಂತಂದರೆ ಒಂದು 3.25 ಲಕ್ಷ ಅಂತ ನಾನು ಆವಾಗಲೇ ಹೇಳಿದೆ. ಇದರಿಂದಾನೇ ತಿರುಗಿ ಒಂದಷ್ಟು ಅಮೌಂಟ್ ತೆಗೆದಿಡತ್ತೆ ಅಂತ ನಾವು ಹಿಂದಿನ ಸ್ಕ್ರೀನಲ್ಲಿ ನೋಡಿದ್ವಲ್ಲ, ಈ ಬ್ಲೂ ಕಲರ್. ಆ ಬ್ಲೂ ಕಲರ್ ತೆಗೆದಿಟ್ಟು ಇಲ್ಲಿ ಪೇಮೆಂಟ್ ಮಾಡಿದೆ ನೋಡಿ, ಇಲ್ಲಿ $250 ಇಲ್ಲಿ ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಐಡಿಯನ್ನು ಇಲ್ಲಿಗೆ ತೊಗೊಂಬರುತ್ತೆ, ಸೆಕೆಂಡ್ ಸ್ಪೇಸ್ಗೆ ತೊಗೊಂಬರುತ್ತೆ. ಇಲ್ಲಿ ಈ 50ಗೆ ಇದು 5 ಪಟ್ಟು ಜಾಸ್ತಿ, 250. ಸೊ 250 ಪೇಮೆಂಟ್ ಅದು ಮಾಡಿ ಒಳಗೆ ಕರ್ಕೊಂಡು ಬಂದಮೇಲೆ ಇದರಿಂದ ಮತ್ತೆ 20% ಅದೇ ಇನ್ವೈಟರ್ ಯಾರು ನಿಮ್ಮನ್ನು ಇನ್ವೈಟ್ ಮಾಡಿದ್ರು ಅವ್ರಿಗೆ ತಿರುಗಿ 2ನೇ ಸತಿ ಹೋಗುತ್ತೆ. ಅವ್ರು ನಿಮ್ಮನ್ನು ಒಳಗಡೆ ಕರ್ಕೊಂಡು ಬಂದಿದ್ದು, ಆಹ್ವಾನ ಕೊಟ್ಟಿದ್ದು ಒಂದೇ ಸತಿ, ಆದರೆ ನಿಮ್ಮ ಕಡೆಯಿಂದ 2ನೇ ಸತಿ ತಿರುಗಿ ಅವ್ರಿಗೆ ದುಡ್ಡು ಹೋಗುತ್ತೆ. ಇವಾಗ ನೀವು ಹೇಳಿ, ನೀವು ನನಗೆ ಫ್ರೆಂಡ್ಸ್ ಯಾರೂ ಇಲ್ಲ, ನನಗೆ ಯಾರೂ ಗೊತ್ತಿಲ್ಲ ಅಂತ ಹೇಳಿ ಕೂತ್ಕೊಂಡ್ರೆ ಓಕೆ, ನಿಮಗೆ ಲಾಸ್ ಆಗ್ತಾ ಇರೋದು ಅಲ್ಲೊಂದು $10, ಅದ್ರ ಜೊತೆ ಇಲ್ಲೊಂದು $50 ಪ್ಲಸ್ ಎಷ್ಟು ಎಂಟ್ರಿ ಐಡಿಗಳು ಬರುತ್ತೋ ಎಲ್ಲ ಎಂಟ್ರಿ ಐಡಿಗಳಿಂದನೂ ಅಷ್ಟು $10. 2ನೇ ಹಂತದಲ್ಲಿ ಅಷ್ಟು ಎಂಟ್ರಿ ಐಡಿಗಳಿಂದನೂ $50 ಇದೆಲ್ಲ ನಿಮಗೆ ಲಾಸ್ ಆಗುತ್ತೆ. ಸೊ ನೀವೇ ಯೋಚನೆ ಮಾಡ್ಕೊಳ್ಳಿ, ಯಾರನ್ನಾದರೂ ನೀವು ಇಂಟ್ರಡ್ಯೂಸ್ ಮಾಡಬೇಕಾ, ಮಾಡೋದು ಬೇಡವಾ ಅಂತ. ಸೊ ಇಲ್ಲಿ ನೋಡಿ, ಇನ್ಕಮ್ಮು ಇದಕ್ಕೆ ಇದು 5 ಪಟ್ಟು ಜಾಸ್ತಿ ಆಯಿತು. ಸೊ 17,000 ಚಿಲ್ಲರೆ ಅಂತಂದರೆ ಅದು ಒಂದು ಹತ್ರ ಒಂದು 15 ಲಕ್ಷ ರೂಪಾಯಿ ಅಂತ ಅಂದ್ಕೊಳ್ಳೋಣ, ಓಕೆನಾ. ಇದಕ್ಕೆ 5 ಪಟ್ಟು ಜಾಸ್ತಿ ನೋಡಿ, 3ನೇ ಸ್ಪೇಸು. ನೀವೇ ನೋಡ್ಕೊಳ್ಳಿ, ನಿಮಗೆ ಕಾಣಿಸುತ್ತೆ. ಎಲ್ಲ ನೀವು ಕ್ಯಾಲ್ಕುಲೇಷನ್ನು ಮಾಡ್ಕೋಬೋದು, ನಿಮ್ಮ ಹತ್ರನೇ ಕ್ಯಾಲ್ಕುಲೇಟರ್ ಇರುತ್ತೆ. ಸೊ 4ನೇ ಹಂತ ಇದಕ್ಕೆ ಇದು 5 ಪಟ್ಟು, 5ನೇ ಹಂತ ಇದಕ್ಕಿದು 5 ಪಟ್ಟು. ಈ ಥರ ಇಷ್ಟಿಷ್ಟು ಪಟ್ಟುಗಳು ಜಾಸ್ತಿ ಆಗಿ 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 ನಿಮಗೆ ಅಮೌಂಟ್ಗಳು ಎಲ್ಲ ಬರಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ ನೋಡಿ 2 3 4 5ಗೆ ಒಂದು ಇದು ಹಾಕಿದ್ದೀನಿ, ಇಲ್ಲಿ ಬ್ರ್ಯಾಕೆಟ್ ಹಾಕಿದ್ದೀನಿ. AI ಸ್ಪೇಸ್ ಲೂಪ್ ನೋಡ್ಕೊಳ್ಳತ್ತೆ, ಆಟೋಮ್ಯಾಟಿಕ್ ಫ್ರೀ ಅಪ್ಗ್ರೇಡ್ಸ್ ಮಾಡುತ್ತೆ. ಇಲ್ಲೆಲ್ಲ ನಾವು ಕೆಲಸ ಮಾಡೋದಕ್ಕಾಗೋದಿಲ್ಲ, ಅದೆಲ್ಲ ನಮಗೆ ಪೆನ್ಷನ್ ಥರ ಮತ್ತೆ ಮತ್ತೆ ಬರುವಂತಹ ಅಮೌಂಟ್ಗಳು. ಗೊತ್ತಾಯ್ತಾ ಫ್ರೆಂಡ್ಸ್? ಸೊ ನಾವು ಏನು ಕೆಲಸ ಮಾಡಿದ್ರು ಓನ್ಲಿ ಇಲ್ಲಿ ಮಾತ್ರನೇ, ಇದೆಲ್ಲ AI ಮಾಡ್ಕೊಳ್ಳುತ್ತೆ. ಇಂಥ ಒಂದು ಸಿಸ್ಟಮ್ ಒಳಗಡೆ ನೀವು ಬಂದಾಗ ನಿಮ್ಮ ಪ್ರೈವೇಟ್ ವಾಲೆಟ್ಗೆ ಒಂದು 2 ಲಕ್ಷ 2.25 ಲಕ್ಷ ಏನೋ ಬರುತ್ತೆ ಅಂತ ಹೇಳಿದ್ನಲ್ಲ, ಅದ್ರದ್ದು ಮಾತ್ರ ನೀವು ಇಲ್ಲಿ ನೋಡಿದ್ರೆ ಕೂಡ ನೋಡಿ ಎಷ್ಟಾಗತ್ತೆ. 2ನೇ ಸ್ಪೇಸು, 3ನೇದು, 4ನೇದು, 5ನೇದು ಎಷ್ಟೆಷ್ಟು ಲಕ್ಷಗಳಾಗತ್ತೆ ಅಂತ ನಾವಿಲ್ಲಿ ತೋರಿಸಿದ್ದೀವಿ. ಅದರಲ್ಲಿ ಮತ್ತೆ ತಿರುಗಿ ಎಂಟ್ರೀಸ್ ಎಲ್ಲ ಬ್ಯಾಕ್ವರ್ಡ್ ಸಿಮೆಟ್ರಿಕಲ್ ಅಂತ ಇನ್ನೊಂದು ಸಿಸ್ಟಮ್ ಇದೆ ಇಲ್ಲಿ. ಅದರಲ್ಲಿ ತಿರುಗಿ ಎಲ್ಲ ಬಂದು ಮೊದಲನೇ ಸ್ಪೇಸಲ್ಲಿ ತುಂಬಿಸ್ತಾ ಹೋಗುತ್ತೆ. ಸೊ ಜನ ನಿಂತೋದ್ರೆ ಏನಪ್ಪ ಗತಿ, ನಮಗೆ ಮತ್ತೆ ಮತ್ತೆ ನಿಜವಾಗ್ಲೂ ದುಡ್ಡು ಬರುತ್ತಾ ಅನ್ನುವಂತಹ ಒಂದು ಇದು ಕ್ವೆಶ್ಚನ್ ಯಾರಿಗೂ ಬರೋದೇ ಬೇಡ. ಈ ಥರ ಸಿಸ್ಟಮ್ನ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಈ ಪ್ಯಾರೆಟೋ ರೂಲ್ ಅನ್ನೋದು ಪ್ರಪಂಚದಲ್ಲಿ ಎಲ್ಲ ಕಡೆ 20:80 ಇದೆಯಂತೆ. ಸೊ ಇಲ್ಲಿ ನೀವು 20% ಮಾತ್ರ ನಿಮ್ಮ ಕೆಲಸ ನೀವು ಮಾಡಿಬಿಟ್ರೆ ಸಾಕು, 80% ಈ ಸಿಸ್ಟಮ್ ಮಾಡ್ಕೊಳ್ಳುತ್ತೆ. ಸ್ನೇಹಿತರೆ, ಇಂಥ ಒಂದು ಬ್ಯೂಟಿಫುಲ್ ಸಿಸ್ಟಮ್ಗೆ ನಾನು ತುಂಬ ಹೆಮ್ಮೆಯಿಂದ ನಿಮ್ಮನ್ನು ಮತ್ತೆ ಮತ್ತೆ ಕರಿತಾ ಇದ್ದೀನಿ, ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಟೈಮ್ ಚೇಂಜ್ ಆಗಿದೆ, ಈ ಬ್ಯೂಟಿಫುಲ್ ಸಿಸ್ಟಮ್ನ ಕೈ ಬಿಟ್ಟು ಹೋಗೋ ಥರ ಜಾರೋದಕ್ಕೆ ಬಿಟ್ಬಿಡಬೇಡಿ. ನಿಮ್ಮ
ಇಷ್ಟವಾದ ದೈವ ಯಾವುದಿದೆಯೋ ಆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಿಮಗೆ ಒಳ್ಳೆ ಟೈಮ್ ಬಂದಿದೆ ಅಂತ. ಸೊ ನಾನು ನಿಮ್ಮ ಜೊತೆ ಇರ್ತೀನಿ. ನಾನು ನಿಮಗೆ ಎಲ್ಲ ವಿಷಯದಲ್ಲೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಯಾವ ಥರ ಮುಂದುವರಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಹೈಫೈ ಸ್ಪೇಸ್ನ ಕ್ರಿಯೇಟ್ ಮಾಡಿರೋ ಕ್ರಿಯೇಟರ್ಸ್ಗೆ ಥ್ಯಾಂಕ್ಸ್ ಹೇಳಿ. ನಿಮ್ಮನ್ನು ಇಲ್ಲಿಗೆ ಇನ್ವೈಟ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಿ. ಯಾಕೆ ಅಂತಂದರೆ ಅವ್ರು ನಿಮಗೆ ಒಂದು ಒಳ್ಳೆ ದಾರಿ ತೋರಿಸಿದ್ದಾರೆ. ನಮ್ಮನ್ನು ಗ್ಲೋಬಲ್ ಸಪೋರ್ಟ್ ಟೀಮ್ ಅಂತ ಕರೀತಾರೆ. ನಾವೊಂದು ಥರ ಕಸ್ಟಮರ್ ಸರ್ವಿಸ್ ಥರ ನಾವಿಲ್ಲಿ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಯಾವೊಂದು ಲೀಡರ್ ಕೈ ಬಿಟ್ಟು ಹೋದ್ರೂ ನಾವಿಲ್ಲಿ ನಿಮ್ಮ ಜೊತೆ ಇರ್ತೀವಿ. ಸೊ ನಿಮ್ಮ ಡ್ರೀಮ್ಸ್ ಇರ್ಬೋದು, ನಿಮ್ಮ ಗೋಲ್ಸ್ ಇರ್ಬೋದು, ನಿಮ್ಮ ಆ್ಯಂಬಿಷನ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಒಂದು ಬ್ಯೂಟಿಫುಲ್ ಈಸಿ ಆದಂತಹ ಒಂದು ದಾರಿ ಇದೆ ಸ್ನೇಹಿತರೆ. ಇದನ್ನು ಕಳ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕಂಪ್ಲೀಟ್ಲಿ ಈ AI ನೋಡ್ಕೊಳ್ಳೋದ್ರಿಂದ ನಾವು ನಿಜವಾಗಲೂ ಈ AI ಕೈ ಮುಗಿಬೇಕು. ಇಲ್ಲಿ ಈ ಸಿಸ್ಟಮ್ನಲ್ಲಂತೂ AI ನಮಗೆ ಫ್ರೆಂಡ್ ಆಗೇನೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೀ. ಸೊ ಇನ್ನು ನೆಕ್ಸ್ಟು ಏನು ನಿಮ್ಮ ಪ್ರಶ್ನೆಗಳು ಏನೇನಿದೆಯೋ ದಯವಿಟ್ಟು ನೀವು ಕೇಳಬಹುದು.